ಹೀಗೆ ಕೆಲ ಶಾಸಕರುಗಳಿಗೆ ಬಹಳ ಅಸಮಾಧಾನ ಇದೆ. ಬಹಿರಂಗವಾಗಿ ಅದನ್ನ ತಮಗಿರುವಂತ ಇತಿಮಿತಿಯಲ್ಲೇ ಅದನ್ನ ತೋರ್ಪಡಿಸ್ಕೊಳ್ತಾ ಇದ್ದಾರೆ. 12 ಮಂದಿ ಸಚಿವರ ಪ್ರಮಾಣ ವಚನ ಬಗ್ಗೆ ಸಮಾಲೋಚನೆ ಆಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಭಾಗಿಯಾಗಿರುವಂತಹ ಸಭೆಯಲ್ಲಿ ವೇಣುಗೋಪಾಲ್ ಅವ್ರ ನಿವಾಸದಲ್ಲಿ ಸಂಪುಟದ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ. 8 ರಿಂದ 10 ಅಂತ ಹೇಳಲಾಗ್ತಾ ಇತ್ತು. 12 ಮಂದಿಗೂ ಅವಕಾಶ ಸಿಗ್ಬೋದು ಅಂತ ಇತ್ತು. ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರವಾಗಿ 12 ಮಂದಿ ಸಚಿವರ ಪ್ರಮಾಣ ವಚನದ ಬಗ್ಗೆ ಸದ್ಯ ಸಮಾಲೋಚನೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ 12 ಮಂದಿ ಸಚಿವರಾಗಿ ನೂತನ ಸಚಿವರಾಗಿ ಶಾಸಕರುಗಳು ಪ್ರಮಾಣ ವಚನ ಸ್ವೀಕರಿಸಬಹುದು. ಉಳಿದಂಥದ್ದು ಏನಿದೆಯಲ್ಲ 33 ಮಂದಿಗೆ ಹೆಚ್ಚು ಕಮ್ಮಿ ಅವಕಾಶ ಇದೆ. ಸೊ ಉಳಿದಂಥವರಿಗೆ ಈಗ ನಾಡಿದ್ದು 18ನೇ ತಾರೀಕು MLC ಚುನಾವಣೆ, ಆ ನಂತರದಲ್ಲಿ ರಾಜ್ಯಸಭಾ ಚುನಾವಣೆ ಎಲ್ಲ ಇದೆಯಲ್ಲ, ಆ ಚುನಾವಣೆ ಆದ ನಂತರದಲ್ಲಿ ಮಾಡೋಣ ಅಂತ ಹೇಳಿದಾರಂತೆ. 12 ಮಂದಿಗೆ ಅವಕಾಶ ಸಿಕ್ಕಿದ್ರೆ ಅದರಲ್ಲಿ ಬಹುತೇಕರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂಥ ಹಿರಿಯರೇ ಆಗಿರ್ತಾರೆ. ಬಟ್ ಆ ಲಿಸ್ಟನ್ನು ಫೈನಲೈಸ್ ಮಾಡೋದಕ್ಕೆ ಯಾಕಿಷ್ಟು ಸಭೆಗಳ ಮೇಲೆ ಸಭೆ ಆಗ್ತಾ ಇರೋದು, ಏನು ಕತೆ ಅನ್ನೋದು ಈಗಿರುವಂಥ ವಿಚಾರ. ಕೆಲವರ ಹೆಸರಿಗೆ ಸಂಬಂಧಪಟ್ಟಾಗೆ ಬಹುಶಃ ಏನಾದರೂ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಗದೇ ಇರ್ಬೋದು, ಅಥವಾ ಸಿದ್ದರಾಮಯ್ಯನವರು ಪಟ್ಟು ಬಿಡದೇ ಇರ್ಬೋದು. ಹಾಗಾಗಿ ಸ್ವಲ್ಪ ಗೊಂದಲ ಆಗ್ತಾ ಇರ್ಬೋದು. ಮಹೇಶ್ ಇದಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಹೇಶ್, 8 ಮಂದಿ 10 ಮಂದಿ ಅಂತ ಹೇಳಲಾಗ್ತಾ ಇತ್ತು. ಬಹುಶಃ 12 ಮಂದಿಗೆ ಅವಕಾಶ ಸಿಕ್ಕರೂ ಆಶ್ಚರ್ಯ ಇಲ್ಲ. ಉಳಿದಂಥವರಿಗೆ MLC ಅಥವಾ ರಾಜ್ಯಸಭಾ ಚುನಾವಣೆ ಆದ್ಮೇಲೆ ಅಂತಾನ ಏನ್ ಕತೆ? ಈ ಫೈನಲ್ ಸಭೆನ ಇದಾದ್ಮೇಲೆ ಮತ್ತಿನ್ನೇನಾದ್ರೂ ಎಲ್ಲಾದ್ರೂ ಹೋಗಿ ಮಾತುಕತೆ ಮಾಡಿ ಗ್ರೀನ್ ಸಿಗ್ನಲ್ ಪಡೆಯೋದಿದೆಯಾ? ಏನ್ ಕತೆ ಮಹೇಶ್? ಮಲ್ತೇಶ್, ಇದು 2ನೇ ಸುತ್ತಿನ ಮಾತುಕತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಬಹುತೇಕ 12 ಮಂದಿಗೆ ಸಚಿವ ಸ್ಥಾನ ನೀಡುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಬೆಳಗ್ಗೆಯಿಂದ ಕೂಡ ನಿರಂತರವಾಗಿ ಸಭೆ ಕೂಡ ಮಾಡಿರುವಂಥದ್ದು. ಅಂದರೆ ಸಿದ್ದರಾಮಯ್ಯನವರು ಒಂದು ಕಡೆ ಸುನೀಲ್ ಬೋಸ್ ಅವ್ರ ಮನೆಯಲ್ಲಿ ಏನು ಊಟ ಸೇವಿಸ್ತಾ ಅಲ್ಲೂ ಕೂಡ ಒಂದು ಸಭೆ ಮಾಡಿರುವಂಥದ್ದು. ಇದಾದ ನಂತರ ಜಾರ್ಜ್ ಮನೆಯಲ್ಲಿ ಕೂಡ ಸಭೆ ಮಾಡಿರುವಂಥದ್ದು. ಮತ್ತು ಈಗ ಏನು KC ವೇಣುಗೋಪಾಲ್ ಮನೆಯೂ ಕೂಡ ಬಂದಿರುವಂಥದ್ದು. ಅಂದರೆ ಇದಾದ ನಂತರ ಖರ್ಗೆ ನಿವಾಸಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಇಲ್ಲಿ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ಚರ್ಚೆ ಮಾಡ್ತಾರೆ, ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು, ಮತ್ತು ಜಾತಿವಾರು ಮತ್ತು ಜಿಲ್ಲಾವಾರು ಯಾರಿಗೆ ಏನು ಪ್ರಾತಿನಿಧ್ಯ ನೀಡಬೇಕು ಅನ್ನೋದು ಕೂಡ ಅಂತಿಮ ಪಟ್ಟಿ ಸಲ್ಲಿಕೆ ಆಗುತ್ತೆ. ಈ ನೆಲೆಯಲ್ಲಿ ಇದಾದ ನಂತರ ನಾವು ಇಷ್ಟು ಫೈನಲ್ ಮಾಡಿದ್ದೀವಿ ಅಂತೇಳಿ ಖರ್ಗೆ ನಿವಾಸಕ್ಕೂ ಕೂಡ ಹೋಗಬೇಕಾಗುತ್ತೆ. ಅಲ್ಲಿ ಒಂದು ಅಂತಿಮ ಸುತ್ತಿನ ಮಾತುಕತೆ ನಡೆಯುವಂಥ ಸಾಧ್ಯತೆ ಹೆಚ್ಚಳ ಇರುವಂಥದ್ದು. ಇದು ರಾತ್ರಿವರೆಗೂ ಕೂಡ ಕಂಟಿನ್ಯೂ ಆದರೂ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇರುವಂಥದ್ದು. ಮತ್ತು ಇಲ್ಲಿ ಪಟ್ಟಿ ಪ್ರತ್ಯೇಕವಾಗಿ ಇರುವಂಥದ್ದು ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲ ಕೂಡ ಉಂಟಾಗ್ತಾ ಇದೆ. ಅಂದರೆ ಏನು ಸಿದ್ದರಾಮಯ್ಯನವರು ಪಟ್ಟು ಬಿಟ್ಟಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಯಾಕಂದರೆ CM ಸ್ಥಾನಕ್ಕೆ ನೀವು ಹೇಳ್ದಂತೆ ನಾನು ರಾಜೀನಾಮೆ ನೀಡಿದ್ದೀನಿ, ಈಗ ತನ್ನ ಬೆಂಬಲಿಗರಿಗೆ ಅತಿ ಹೆಚ್ಚು ಸಚಿವ ಸ್ಥಾನ ನೀಡಲೇಬೇಕು ಅನ್ನೋ ಒಂದು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ KPCC ಅಧ್ಯಕ್ಷರ ವಿಚಾರ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ DK ಶಿವಕುಮಾರ್ ಕೂಡ ತಮ್ಮ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿ ಇದರಲ್ಲಿ ಒಂದಷ್ಟು ಜನ ಸೆಲೆಕ್ಟ್ ಮಾಡಿ ಅನ್ನೋದು ಕೂಡ ಒತ್ತಡ ಇರುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅಂತಿಮವಾಗಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇಬ್ಬರನ್ನ ಏನು ಓಲೈಕೆ ಮಾಡಿ ಹೈಕಮಾಂಡ್ ಒಂದು ಅಂತಿಮ ನಿರ್ಧಾರಕ್ಕೂ ಕೂಡ ಬರಬೇಕಾಗುತ್ತೆ. ಹೀಗಾಗಿ ಬಹುತೇಕ ಹಿರಿಯ ಶಾಸಕರು, ಅಂದರೆ ಈಗಾಗಲೇ ಸಚಿವ ಸ್ಥಾನವನ್ನು ಅನುಭವಿಸಿರುವಂಥ ಅವ್ರಿಗೆ ಬಹುತೇಕ ಈ ಒಂದು ಸ್ಥಾನ ಫಿಕ್ಸ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇದರಲ್ಲಿ 1-2 ಹೊಸ ಮುಖಗಳು ಮಾತ್ರ ಈಗ ಮೊದಲೇದಾಗಿ ಆಯ್ಕೆ ಮಾಡಬೇಕಾಗುತ್ತೆ. ಇದಾದ ನಂತರ ಈಗ 12 ಸ್ಥಾನಗಳು ಏನು ಕೇಳಿ ಬರ್ತಾ ಇದೆ. ಇದಾದ ನಂತರ ಅಂದರೆ ಬರುವಂಥ ದಿನಗಳಲ್ಲಿ ಅಂದ್ರೇನು MLC ಮತ್ತು ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದಾದ ನಂತರವೇ ಉಳಿದಂಥ ಸ್ಥಾನಗಳನ್ನ ಭರ್ತಿ ಮಾಡುವಂಥ ಪ್ರಯತ್ನ ಕೂಡ ಹೈಕಮಾಂಡ್ ಮುಂದಾಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಈ 20 ದಿನಗಳ ನಂತರ ಮತ್ತೆ ಹೈಕಮಾಂಡ್ ಕರೆಸಿ ಚರ್ಚೆ ಮಾಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಈಗ 12 ಸ್ಥಾನ ಪ್ಲಸ್ 1 13 ಸ್ಥಾನ ಮಾಡುವಂಥದ್ದು ಕೂಡ ಲಕ್ಷಣಗಳು ಹೆಚ್ಚಾಗಿರುವಂಥದ್ದು. ಇನ್ನು ಉಳಿದಂತೆ 20 ಸ್ಥಾನಗಳಿಗೆ ಮತ್ತೆ ಹೈಕಮಾಂಡ್ ಕರೆಸಿ ಚರ್ಚೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಮಹೇಶ್.